ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಧರ್ಮಸ್ಥಳದ್ದು SIT ತನಿಖೆ ಮಾಡಿದಾಗ ನಾವು ಅದರ ಒಂದು ಸ್ವಾಗತವನ್ನು ಮಾಡಿದ್ವಿ. ಬಟ್ ಅದ್ರ ಮೊದಲೇ ನಾವು ಇದೊಂದು ಷಡ್ಯಂತ್ರ, ಇದೊಂದು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ. ಆದರೂ ಕೂಡ ಸರ್ಕಾರ SIT ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಬಹಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ 6 ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ, ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಯ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು. ಆದರೆ ಇದು ಕೇವಲ 6 ಜನಗಳ ಮಾತ್ರ ಅಲ್ಲ, ನೇರವಾಗಿರ್ತಕ್ಕಂಥವ್ರು 6 ಜನ. ಇದಕ್ಕೆ ಕುಮ್ಮ ಕೊಟ್ಟಿರ್ತಕ್ಕಂಥವ್ರನ್ನ ಇವರು ಇವತ್ತು ಇದರಲ್ಲಿ ಉಲ್ಲೇಖ ಮಾಡಿಲ್ಲ. ಯಾಕಂದರೆ ಅಧಿಕಾರಿಗಳಿಗೆ ಗೊತ್ತು, ದೆಹಲಿಯಲ್ಲಿ ಆ ಚಿನ್ನಯ್ಯನನ್ನು ಕರೆಸಿ ಅವನಿಗೆ ಯಾವ ರೀತಿಯಲ್ಲಿ ಇದನ್ನು ಷಡ್ಯಂತ್ರ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು ಬೇರೆಯವ್ರು ಇದ್ದಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ. ಮತ್ತು ಯೂಟ್ಯೂಬರ್ಸ್ಗೆ ಪ್ರೇರೇಪಣೆಯನ್ನು ಕೊಟ್ಟು ಅವರಿಗೆ ಹಣಕಾಸಿನ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಈ ಚಾರ್ಜ್ ಶೀಟಲ್ಲಿ ಒಂದು ಹಾಕಿಲ್ಲ. ಅಪರಾಧವನ್ನು ಮಾಡಿರೋದಕ್ಕಿಂತಲೂ ಅಪರಾಧವನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟವರು ಕೂಡ ಅಷ್ಟೇ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಅದರಿಂದ ಸದ್ಯಕ್ಕಂತೂ ಈಗ 6 ಜನಗಳ ಮೇಲೆ ಅವರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ತಕ್ಷಣಕ್ಕಾದರೂ ಕೂಡ ಅವರನ್ನು ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಅವ್ರಿಗೆ ಜೈಲು ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು. ಇಲ್ಲಾಂದರೆ ಲಕ್ಷಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂಥದ್ದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೂ ಕೂಡ ಹಲವಾರು ಕೋಟಿ ರೂಪಾಯಿಗಳು ಈ ತನಿಖೆಗೆ ಅನಾವಶ್ಯವಾಗಿ ದುಡ್ಡನ್ನು ವ್ಯರ್ಥ ಮಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇನ್ನಾದರೂ ಕೂಡ ಆರೋಪಿಗಳನ್ನು ಶೀಘ್ರವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ಅವರನ್ನು ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿದ್ದಾರೆ, ಸುಜಾತಾ ಭಟ್ಗೆ ಹೇಳ್ಕೊಟ್ಟಿರೋರು ಅವರೇ, ಚಿನ್ನಯ್ಯನಿಗೆ ಹೇಳ್ಕೊಟ್ಟಿರೋರು ಅವರೇ. ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಈ ಥರ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಭಾಳ ದೊಡ್ಡ ಒಂದು ಟೀಮೇ ಇದರ ಹಿಂದೆ ಕೆಲಸ ಮಾಡಿದೆ. ಅವರನ್ನು ಕೂಡ ಹೊರಗಡೆ ಎರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.